ಹೆಲೋ ಆಲ್, ಗುಡ್ ಮಾರ್ನಿಂಗ್. ಟೈಮ್ ಈಗ 5:25. ಶೃಂಗೇರಿಲಿದ್ದೀವಿ. ರೆಡಿ ಆಗಿದ್ದೀವಿ, ಬೇಗ ದರ್ಶನಕ್ಕೆ ಹೋಗೋಣ ಅಂತ. ಈಗ ಹೊರಡ್ತಾ ಇದ್ದೀವಿ ದರ್ಶನಕ್ಕೆ. ನೆನ್ನೆದೆಲ್ಲ ಚೆನ್ನಾಯಿತು. ಹಾಸನಲ್ಲಿ ಫುಲ್ ದೇವಸ್ಥಾನಗಳೆಲ್ಲ ರೌಂಡ್ ಆಯಿತು. ನೈಟ್ ಶೃಂಗೇರಿಗೆ ಬಂದಿದ್ವಿ. ನೈಟ್ ಹಾಲ್ಟ್ ಆಗಿಬಿಟ್ಟು ಈಗ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತೀವಿ. ಬಟ್ ಎಲ್ಲಿ ಅಂತ ಗೊತ್ತಿಲ್ಲ, ಜಸ್ಟ್ ವೆಯ್ಟ್ ಮಾಡಿ. 5:30 ಮಾರ್ನಿಂಗ್. ಈಗ ಯಾವ ಜನನೂ ಇಲ್ಲ, ದೇವಸ್ಥಾನನೂ ಕಾಣಿಸ್ತಿದೆ. ಇಷ್ಟು ಕತ್ಲೆ ಇದೆ, ಇನ್ನು ಯಾರೂ ಓಡಾಡ್ತಾನೇ ಇಲ್ಲ. ಬನ್ನಿ ವಂದಿತಾ. ನಾನು ಎಷ್ಟು ದಪ್ಪ ಕುಂಕುಮ ಕೊಟ್ಟಿದ್ದೀನಿ. ಹೇಗಿತ್ತು ದರ್ಶನ ಎಲ್ಲ? ಸೂಪರ್. ರಶ್ ಇಲ್ಲ, ಏನೂ ಇಲ್ಲ, ಎಷ್ಟು ಕ್ವಿಕ್ಕಾಗಿ ದರ್ಶನ ಆಯ್ತಲ್ಲ. ಹ್ಯಾಪಿ? ಎಸ್ ಮಕ್ಕಳ ಮಾತಾಡಿ.
ನೆಕ್ಸ್ಟ್ ಡೆಸ್ಟಿನೇಷನ್ ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ಆಗುಂಬೆ ಸಿಗುತ್ತೆ. ಹಾಗೆ ಸ್ವಲ್ಪ ಸೈಟ್ ಸೀನೆಲ್ಲ ನೋಡಿ ಪಿಕ್ಚರ್ಸ್ ಕ್ಲಿಕ್ ಮಾಡಿ ವಿಡಿಯೋ ಕ್ಯಾಪ್ಚರ್ ಮಾಡಿ ನೆಕ್ಸ್ಟ್ ಹೊರಟಿದ್ದೆ ನಾವು ಪಡುಬಿದ್ರಿಗೆ. ಹಾಗೆ ಹೋಗುವಾಗ ಒಂದು ಫಾಲ್ಸ್ಗೆ ಹೋಗೋಣ ಅಂದ್ಬಿಟ್ಟು ಜಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಹೋದ್ವಿ, ಕ್ಯೂಲ್ಲಿ ನಿಂತ್ಕೊಂಡು, ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು ಫಾಲ್ಸು. ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬರೋ ದಿನ ಈವ್ನಿಂಗ್ ಆಗಿಬಿಡುತ್ತೆ. ನಾವೇನೋ ರೂಮ್ ಚೆಕ್-ಇನ್ ಮಾಡಬೇಕಿತ್ತಲ್ಲ, ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ರಿಟರ್ನ್ ಹಾಕ್ತಿದ್ವಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ದೂರ ಬಂದರೆ ಅದೇ ಫಾಲ್ಸ್ ನೀರೇ ಹರಿತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ತೆಳ್ಳಗೆ ಹರಿತಾ ಇದೆ. ಸಿಕ್ಕಾಪಟ್ಟೆ ಮಕ್ಕಳು ಎಂಜಾಯ್ ಮಾಡಿ ತುಂಬ ಹೊತ್ತು ಆಟ ಆಡಿದ್ರು. ಇಲ್ಲೇ ಎಲ್ಲ ಆಟ ಆಡ್ಕೊಂಡು ಹೊರಟ್ಬಿಟ್ವಿ ನಾವು. ನೆಕ್ಸ್ಟ್ ನಾವು ರೂಮ್ ಚೆಕ್-ಇನ್ ಮಾಡಿದ್ವಿ ಪಡುಬಿದ್ರಿಲಿ. ಇದಾಗಿತ್ತು ನಮ್ಮ ರೂಮ್ ಟೂರ್. ಇನ್ನು ಅಷ್ಟೊಂದು ಫ್ಯಾನ್ಸಿ ಇಲ್ಲ, ಬಟ್ ಓಕೆ ಫಾರ್ 1 ನೈಟ್. ಚೆನ್ನಾಗಿತ್ತು ಆ್ಯಕ್ಚುಲಿ ರೂಮೆಲ್ಲ. ಇದೊಂಥರ ಪ್ರೈವೇಟ್ ಬೀಚ್ ಥರನೇ ಪ್ಲ್ಯಾನ್ ಮಾಡಿದ್ದಾರೆ, ಬಟ್ ಪೇ ಮಾಡಿ ಹೋಗಬೇಕು ನಾವಿಲ್ಲಿ ಬೀಚ್ಗೆ. ಬಟ್ ಅಮೌಂಟೆಲ್ಲ ನಿಜ ನನಗೆ ಗೊತ್ತಿಲ್ಲ ಎಷ್ಟು ಪೇ ಮಾಡಿದ್ದು ಅಂತ. ಮೇ ಬಿ 50 ರೂಪೀಸ್ ಐ ಡೋಂಟ್ ನೋ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬೀಚ್. ತುಂಬ ಜನ ಇಲ್ಲ, ಏನಂತ ಇರಲಿಲ್ಲ. ಮಕ್ಳಿಗೆ ಆಡೋದು ಚೆನ್ನಾಗಿರುತ್ತೆ. ರೆಸ್ಟ್ರಿಕ್ಷನ್ಸ್ ಇತ್ತು ಸಿಕ್ಕಾಪಟ್ಟೆ. 6:30 ಅದೇ ಲಾಸ್ಟ್ ಟೈಮಿಂಗ್ಸ್. 6:30ಗೆ ನಾವು ಹೊರಗಡೆ ಬಂದುಬಿಡ್ಬೇಕಿತ್ತು ಬೀಚಿಂದ. ಸೊ ಇದೇ ಎಂಟ್ರೆನ್ಸು ಬೀಚ್ದು. ಸೊ ನಾವು ಹೋದಾಗ ಈವ್ನಿಂಗ್ ಆಲ್ರೆಡಿ ಸನ್ಸೆಟ್ ಆಗ್ತಾ ಇತ್ತು.